8ನೇ ಸುತ್ತು ಮುಗಿದಿದೆ. ಇನ್ನು 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಮುಗಿರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ ಸವಣೂರು ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ. 8ನೇ ಸುತ್ತು ಮುಗಿದಿದೆ. ಇನ್ನು 10 ಸುತ್ತುಗಳು ಬಾಕಿ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ತನ್ನ ಅಧಿಕಾರ ಮತ್ತು ಹಣದ ಬಲ ಪ್ರಭಾವ ಮುಗಿರೋದು ಈ 9 ಸುತ್ತಲ್ಲಿ ಗೊತ್ತಾಗ್ತಾ ಇದೆ. ತೀವ್ರವಾದ ಪೈಪೋಟಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಬರುವ 10 ಸುತ್ತಲ್ಲಿ ವಿಶೇಷವಾಗಿ ಸವಣೂರು ನಂತರ ಭರತ್ ಬೊಮ್ಮಾಯಿ ಅವರು ಮತ್ತೆ ತಮ್ಮ ಲೀಡರ್ನ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ.